ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದೆಲ್ಲೆಡೆ ಶೋಕದ ವಾತಾವರಣ. ಜನರು ಕಂಬನಿ ಮಿಡಿತಾ ಇದ್ದಾರೆ. ಮದುವೆ ಬಳಿಕವೂ ತವರು ಮನೆಯ ಮೇಲೆ ಹೆಚ್ಚಿನ ಪ್ರೀತಿ ಹೊಂದಿದ್ರು ಚೆನ್ನಮ್ಮ. ತವರು ಮನೆಯ ಗ್ರಾಮದವರಿಗೂ ಚೆನ್ನಮ್ಮ ಮೇಲೆ ಹೆಚ್ಚಿನ ಪ್ರೀತಿ. ಇದೀಗ ಚೆನ್ನಮ್ಮ ಸಾವಿನಿಂದ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಚೆನ್ನಮ್ಮ ನಿಧನರಾದಂಥ ಹಿನ್ನೆಲೆಯಲ್ಲಿ ಅವರ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿ ಗ್ರಾಮ ಏನಿದೆಯಲ್ಲ ಅಲ್ಲಿ ನೀರವ ಮೌನ ಆವರಿಸಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ MLA ಬಾಲಕೃಷ್ಣ ಅವರಿದ್ದಾರೆ. ಸರ್, ಹೇಗೆ ನೆನಪಿಸ್ಕೊಳ್ತೀರಿ ಚೆನ್ನಮ್ಮ ಅವರನ್ನ ಈ ಕ್ಷಣಕ್ಕೆ? ಮತ್ತೆ ಚೆನ್ನಮ್ಮಾಜಿ ಅವರ ಅಗಲಿಕೆ ನಮಗೆ ತುಂಬಲಾರದ ನಷ್ಟ ಆಗಿದೆ ಸರ್. ಅವರು ಈ ನಾಡಿನ ಮಾತಾಯಿಯಾಗಿದ್ರು, ಕುಟುಂಬಕ್ಕೆ ಮಾತ್ರವಲ್ಲದೆ ಈ ನಾಡಿನ ಮಾತಾಯಿಯಾಗಿದ್ರು. ಸೊ ನೊಂದಂತವ್ರಿಗೆ, ಕಷ್ಟದಲ್ಲಿ ಬಂದಂತವ್ರಿಗೆ ಅವರ ಕೂರಿಸಿ ಸಂಸ್ಕಾರ ನೀಡಿ ಆತ್ಮಸ್ಥೈರ್ಯ ತುಂಬಿ ಎಲ್ಲಾ ರೀತಿಯ ಒಂದು ನೆರವನ್ನು ನೀಡುವ ಮೂಲಕ ಶಕ್ತಿಯಾಗಿದ್ರು ಸರ್. ಪ್ರತಿಯೊಬ್ಬರ ಬಾಳಿಗೆ ಒಂದು ಆಶಾದಾಯಕವಾದಂತ ರೀತಿಯಲ್ಲಿ ಶಕ್ತಿ ತುಂಬುವಂತ ಮಾತಾಯಿಯವರು. ಚೆನ್ನಮ್ಮಾಜಿ ದೇವೇಗೌಡರ ಒಂದು ದಾಂಪತ್ಯ ಜೀವನ ಬೆಲೆ ಕಟ್ಟಲಕ್ಕಾಗದಂತ ಒಂದು ಜೀವನ. 6 ದಶಕಗಳ ಪೂಜ್ಯ ದೇವೇಗೌಡರ ರಾಜಕೀಯ ಪಯಣದಲ್ಲಿ ಮಾತಾಯಿ ಚೆನ್ನಮ್ಮಾಜಿ ಅವರ ಒಂದು ಶಕ್ತಿ ಒಂದು ಪ್ರೇರಕ ಶಕ್ತಿಯಾಗಿತ್ತು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅವರ ಸದ್ಭಾವನೆ, ಸಂಸ್ಕಾರಗಳು ಈ ಭೂಮಿ ಇರೋ ತನಕನೂ ಕೂಡ ಶಾಶ್ವತವಾಗಿರ್ತದೆ ಸರ್. 2 ಬಾರಿ ಅವರು ಒಂದು ಉಸಿರಾಟದ ತೊಂದರೆಯಿಂದ ರಿಕವರ್ ಆಗಿದ್ರು. ಆದ್ರೆ ಮೊನ್ನೆ ಅಡ್ಮಿಟ್ ಆದ್ಮೇಲೆ ಅವರ ಒಂದು ಉಸಿರಾಟದ ತೊಂದರೆಯಿಂದ ಬಳಲಿ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವ್ರು ಯಾಕೆಂದ್ರೆ ಅವ್ರನ್ನ ನಾವು ಹತ್ತಿರವಾಗಿ ನಾವು ಬಲ್ಲವರಾಗಿ ನೋಡಿದ್ದೇವೆ. ಏಕೆಂದ್ರೆ ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಹಲವಾರು ಸಂದರ್ಭಗಳಲ್ಲಿ ಸಹಸ್ರಾರು ಜನ ಹೋಗಿ ಅವರ ಆಶೀರ್ವಾದವನ್ನ ಪಡಿತಕ್ಕಂಥ ಒಂದು ಪ್ರತೀತಿ ಯಾವಾಗ್ಲೂ ಕೂಡ ಬೆಳೆದು ಬಂದಂತ ಒಂದು ಸಂದರ್ಭಗಳು ಸರ್. ಅವರ ಅಗಲಿಕೆಯಿಂದ ಇಡೀ ವ್ಯವಸ್ಥೆ, ಇಡೀ ಸಮಾಜಕ್ಕೆ ಒಂದು ದೊಡ್ಡ ನಷ್ಟವಾಗಿದೆ. ಅವರು ಮತ್ತೊಮ್ಮೆ ರಂಗನಾಥ ಲಕ್ಷ್ಮೀದೇವಿಯ ದಯದಿಂದ ಹುಟ್ಟಿ ಬರ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಿರಶಾಂತಿಯನ್ನ ನೀಡ್ಲಿ ಅಂತ ಪ್ರಾರ್ಥನೆ ಮಾಡಿ ಪೂಜ್ಯ ದೇವೇಗೌಡರಿಗೆ ಕೋಟ್ಯಾನುಕೋಟಿ ಅವರ ಎಲ್ಲ ಅವರ ಅಭಿಮಾನಿಗಳಿಗೆ ಒಂದು ದುಃಖ ಬರೆಸತಕ್ಕಂಥ ಶಕ್ತಿಯನ್ನ ದಯಪಾಲಿಸಿ ಪೂಜ್ಯ ದೇವೇಗೌಡರು ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ ಮುನ್ನಡಿತಕ್ಕಂತ ಒಂದು ಅವಕಾಶವನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಸರ್. ಸರ್, ಒಂದಂತೂ ಕೇಳಲೇಬೇಕು, ನಿಮ್ಮ ಮತ್ತು ಆ ಕುಟುಂಬದ ಒಂದು ಬಾಂಧವ್ಯ ಹೇಗೆ ಸರ್? ಹೇಗೆ ಚೆನ್ನಮ್ಮ ಅವ್ರ ಜೊತೆ ಹೇಗಿರ್ತಾ ಇದ್ರಿ? ಅವ್ರು ಹೇಗಿರ್ತಾ ಇದ್ರು? ಕುಟುಂಬ ಸಂಬಂಧದ ಜೊತೆಗೆ ಸರ್ವರನ್ನು ಕೂಡ ಒಂದೇ ಒಂದು ಇದರಲ್ಲಿ ಕಾಣುವಂತ ಒಂದು ಮನೋಭಾವನೆ ಇತ್ತು ಸರ್. ನಾವು 3 ತಿಂಗಳಿಂದ ನಮ್ಮ ಮಗಳ ವಿವಾಹದ ವಿಚಾರದಲ್ಲಿ ನಾವು ಶ್ರೀಮತಿ ಹೋದಾಗ ಹೋಗಿ ಅರಸಿ ಆಶೀರ್ವಾದವನ್ನ ಮಾಡಿದಂಥದ್ದು. ಅವರು ಬಹುಶಃ ಅವರು ದೈವ ಸ್ವರೂಪಿ ಸರ್. ಯಾರೇ ಮನೆಗೆ ಹೋದ್ರು ಕೂಡ ದೇವರ ಮನೇಲಿರ್ತಕ್ಕಂಥ ಒಂದು ಫಲವನ್ನ ಕೊಟ್ಟು ಒಳ್ಳೇದಾಗ್ಲಿ ಅಂತ ಒಂದು ಆಶೀರ್ವಾದ ಮಾಡಿದಂಥದ್ದು ಒಂದು ಸನ್ನಿವೇಶಗಳು ಪ್ರತಿ ದಿವಸನೂ ಕೂಡ ನಡೆಯುವಂತದ್ದಾಗಿದೆ ಸರ್. ಇತ್ತೀಚಿನ ದಿನಗಳಲ್ಲಿ ಅವ್ರು ಬಳಲಿದ್ದು 2001 ಇಸ್ವಿನಲ್ಲಿ ಅವ್ರಿಗೆ ಆಸಿಡ್ ಪ್ರಕರಣ ಆದಂತ ಸಂದರ್ಭ ಅವರ ದೈಹಿಕವಾಗೂ ಕೂಡ ಅವ್ರಿಗೆ ತುಂಬಾ ಒಂದು ನೋವಾದಂತ ಒಂದು ದಿನಗಳು. ಆದ್ರೂ ಕೂಡ ಭಗವಂತ ದೇವಿ ಅನುಗ್ರಹದಿಂದ ಅವರು ಉತ್ತಮ ಒಂದು ರೀತಿಯಲ್ಲಿ ಜೀವನವನ್ನ ಸಾಗಿಸ್ತಿದ್ರು. ಇವತ್ತು 89ನೇ ವಯಸ್ಸಿನಲ್ಲಿ ನಮ್ಮನ್ನ ಅಗಲಿದ್ದಾರೆ. ತುಂಬಾ ಒಂದು ದುಃಖ ಒಂದು ಛಾಯೆಯಲ್ಲಿ ಮುಳುಗಿದೀವಿ ಸರ್ ಎಲ್ಲ. ನಿಜ ಸರ್, ಪ್ರತಿಯೊಬ್ಬರು ಕೂಡ ದುಃಖದಲ್ಲಿದ್ದಾರೆ. ಬಟ್ ನೀವು ಕುಟುಂಬಸ್ಥರಾಗಿ ಅಥವಾ ಕುಟುಂಬಕ್ಕೆ ಬಹಳಷ್ಟು ಅತ್ಯಾಪ್ತರಾಗಿ ನಿಮಗೂ ಕೂಡ ದುಃಖ ಇದ್ದೇ ಇರುತ್ತೆ. ದೇವೇಗೌಡರು ಮತ್ತು ಚೆನ್ನಮ್ಮ ಅವರ ಆ ಒಂದು ಬಾಂಧವ್ಯ ಜೊತೆಗೆ ಈಗ ಎಲ್ರಿಗೂ ಕೂಡ ಇಷ್ಟೊಂದು ದುಃಖ ಆಗ್ತಾ ಇದೆ. ದೇವೇಗೌಡರ ಒಂದು ಹಿಂಗಿರ್ಬೋದು ಸರ್ ಈ ಕ್ಷಣಕ್ಕೆ ದೇವೇಗೌಡರು? ಸರ್, ಅದು ನಿನ್ನೆ ನಾನು 3 ಗಂಟೆಗೆ ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದೆ ಸರ್. ರಾತ್ರಿ 8 ಗಂಟೆ ತನಕ ಅಲ್ಲೇ ಇದ್ದೆ. ಪೂಜ್ಯ ದೇವೇಗೌಡರು ಬಂದಾಗ
ಗದಗರಿಕರಾದ್ರು, ನಮಗೂ ಅದನ್ನ ನೋಡಿ ಮಾತಾಡಕ್ಕೆ ಆಗ್ಲಿಲ್ಲ. ಸೊ ಅದನ್ನ ನೆನ್ಸ್ಕೊಳಕ್ಕೂ, ಯಾಕೆಂದ್ರೆ ಅವರ ದಾಂಪತ್ಯದ ಒಂದು ಜೀವನ ಇದೆಯಲ್ಲ ಸರ್, ಈ ಪ್ರಪಂಚದಲ್ಲೇ ಬೆಲೆ ಕಟ್ಟಲಾಗದ ಒಂದು ದಾಂಪತ್ಯದ ಜೋಡಿ ಸರ್ ದೇವೇಗೌಡರದು ಚೆನ್ನಮ್ಮ ಅವ್ರದ್ದು. ಯಾಕೆಂದ್ರೆ ಸರ್ ಅವರು ಇತ್ತೀಚಿನ ದಿನಗಳಲ್ಲಿ ಒಂದ್ ಸ್ವಲ್ಪ ಆರೋಗ್ಯದ ಏರುಪೇರಾದ್ರೆ ಅವ್ರು ವೀಲ್ ಚೇರ್ ಅಲ್ಲಿ ಇದ್ರು ಕೂಡ ದೇವೇಗೌಡ ಸಾಹೇಬರಿಗೆ ಪ್ರತಿನಿತ್ಯ ಕಾಲಿಗೆ ನಮಸ್ಕರಿಸುವಂತ ಒಂದು, ನಾನು ಕೂಡ 4-6 ಬಾರಿ ನೋಡಿದ್ದೀನಿ ಸರ್. ಅವರ ವಿವಾಹ ಮಹೋತ್ಸವನು ಕೂಡ ಇತ್ತೀಚಿನ ದಿನದಲ್ಲಿದ್ದಾಗ ದೇವೇಗೌಡ ಸಾಹೇಬ್ರವರಿಗೆ ಸಿಹಿ ತಿನ್ನಿಸಿ ಹಣ್ಣು ತಿನ್ನಿಸಂತ ಒಂದು ಇದನ್ನು ಕೂಡ ನಾವು ನೋಡಿದಂತ ಒಂದು ಅವಕಾಶ ಆಗಿದೆ. ನಿನ್ನೆ ಬಹುಶಃ ಅವರು ವೆಂಟಿಲೇಟರ್ ಇದ್ದಾಗ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡುವಂತ ನಮ್ಮದು ಸೌಭಾಗ್ಯ. ನಾವು ಇಂದು ಕೂಡ ಅಲ್ಲಿಯ ಸಂದರ್ಭ ನಾವು ಮರೀಲಿಕ್ಕೆ ಆಗಲ್ಲ ಸರ್. ಸರ್, ಮನೆಗೆ ಯಾರೇ ಬಂದ್ರು ಕೂಡ ಅವ್ರನ್ನ ಹಸಿವಿನಿಂದ ವಾಪಸ್ ಕಳಿಸ್ತಾನೆ ಇರ್ಲಿಲ್ವಂತೆ ಸರ್. ಬಲವಂತ ಮಾಡಿ ಊಟ ಮಾಡ್ಲೇಬೇಕು ನೀವು ಅಂತ ಹೇಳ್ತಿದ್ರಂತೆ. ಖಂಡಿತ ಸರ್, ಏನಾರಾಗ್ಲಿ ಸರ್ ಮನೆಯಲ್ಲಿ ಸ್ವೀಕರಿಸ್ಲೇಬೇಕು ಸರ್. ನನಗೆ ಅವರು ಮೊದಲಿನ ಅವರು, ಯಾಕೆಂದ್ರೆ ಕುಮಾರಣ್ಣ, ರೇವಣ್ಣ ಅವರು, ಬಾಲಣ್ಣ ಅವರು ನಿನ್ನೆ ಅದನ್ನೇ ಮಾತಾಡ್ತಿದ್ರು. ಅದು ಚಿಕ್ಕಂದಿನ ಮಕ್ಕಳುಗಳಿದ್ದಂತ ದಿನಗಳಲ್ಲಿ ಆ ಭಾಗದ ಮಕ್ಕಳುಗಳು ಊಟದ ಹಸಿವಿಂದ ಓದೋದಕ್ಕೆ ತೊಂದರೆ ಆಗ್ಬಾರ್ದು ಅಂತ ಪ್ರತಿನಿತ್ಯ ಆ ಮಕ್ಕಳಿಗೆ ಊಟವನ್ನ ನೀಡಿ ಇವರು ಕೆಲವು ದಿವಸ ಪುರಿ, ನಮ್ ಕಡೆ ಮಂಡಕ್ಕಿ ಅಂತ ಪುರಿ ಅಂತೀವಿ ಸರ್, ಮಂಡಕ್ಕಿ ಪುನಃ ಅಡಿಗೆ ಮಾಡ್ಬೇಕು ಅನ್ಕೊಂಡು ಪುರಿ ತಿಂದು ಮಲಗಿದಂತ ದಿನಗಳು ತುಂಬಾ ದಿವಸ ಇದೆ ಹೇಳ್ತಾರೆ ಸರ್. ಅಯ್ಯೋ, ಯಾರ ಬಡವರು ಮಕ್ಕಳು ಬಂದಾಗ ಅವ್ರಿಗೆ ಊಟ ಇಟ್ಟು ಏನಾದ್ರು ಪುನಃ ಇನ್ನೊಂದ್ಸಲ ಅಡಿಗೆ ಮಾಡ್ಬೇಕು ಅಂದಾಗ ಅಲ್ಲೇ ಪುರಿನ ತರಿಸ್ಕೊಂಡು ತಿಂದು ಮಲಗಿ ಬೆಳಿಗ್ಗೆ ಹೇಳುವಂತದ್ದು ಸನ್ನಿವೇಶ ಅಂತೆ ಸರ್. ಆತರ ಅದು ಒಂದು ಅದಕ್ಕೆ ನಾನು ಅವ್ರಿಗೆ ಮಾತಾಯಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ ಸರ್. ನಿಜ ಸರ್. ಬಟ್ ನೋಡಿ, ಅಷ್ಟು ದೊಡ್ಡ ಸ್ಥಾನದಲ್ಲಿ ಅವರ ಪತಿ, ಅವ್ರ ಮಕ್ಕಳಿದ್ರು ಕೂಡ ಯಾವತ್ತೂ ಅವರು ಹೊರಗಡೆ ಬರಲೇ ಇಲ್ಲ ಸರ್ ರಾಜಕಾರಣ. ಇಲ್ಲ ಸರ್, ಅವರು ಯಾವತ್ತೂ ನೇರವಾಗಿಲ್ದಲೇ ಮನೆಯಲ್ಲೇ ಇದ್ದು ಆಶೀರ್ವಾದ ಮಾಡಿ, ಯಾಕೆಂದ್ರೆ ಹಲವಾರು ಆಮೇಲೆ ಜೊತೆಗೆ ದೈವ ಸ್ವರೂಪಿ ಜೊತೆಗೆ ಯಾವುದೇ ಒಂದು ಮದುವೆ ಸಂದರ್ಭಗಳಿರ್ಬೋದು, ಕಷ್ಟದ ಸಂದರ್ಭಗಳಿಗೆ ಬೆನ್ತಟ್ಟುವಂಥದ್ದು ಇರ್ಬೋದು, ಯಾರಾದ್ರೂ ನೋವಿನಿಂದ ಅಳನನ್ನ ವ್ಯಕ್ತ ಮಾಡಿದ್ರೆ ಆ ಕಣ್ಣೀರು ಒರೆಸುವಂತ ಎಷ್ಟೋ ಲಕ್ಷಾಂತರ ಕುಟುಂಬದ ಕಣ್ಣೀರನ್ನು ಒರೆಸಿದ್ದಾರೆ. ಇಷ್ಟೇ ಹೇಳ್ಬೋದಕ್ಕೆ ಸಾಧ್ಯ. ದೇವೇಗೌಡರು ಸಾಹೇಬ್ರಿಗೆ ಏನ್ ಹೇಳ್ಬೇಕು, ಕುಮಾರಣ್ಣರಿಗೆ ಹೇಳ್ಬೇಕು, ರೇವಣ್ಣರಿಗೆ ಏನ್ ಹೇಳ್ಬೇಕು, ಏನಾದ್ರೂ ನೇರವಾಗಿ ಗೊತ್ತಿರೋ ಅಧಿಕಾರಿಗಳಿಗೆ ಫೋನ್ ಮಾಡಿ ನೋಡಪ್ಪ ಇವ್ರು ತೊಂದರೆಯಲ್ಲಿದ್ದಾರೆ, ಮಾಡ್ಲೇಬೇಕು ಅಂತ ಆತರ ಒಂದು ಶಕ್ತಿ ತುಂಬುವಂತ ಒಬ್ಬ ದೇವತೆ ತಾಯಿಯಾಗಿದ್ರು. ಆ ರೀತಿಯಾಗೆಲ್ಲ ಹೇಳ್ತಾ ಇದ್ರ ಸರ್? ಈಗ ಯಾರಾದ್ರೂ ಕಷ್ಟ ಅಂತ ಹೋದ್ರೆ ಇವರೇ ಡೈರೆಕ್ಟ್ ಆಗಿ ಫೋನ್ ಮಾಡಿ ಮಾತಾಡೋದು, ಕೆಲವ್ರಿಗೆ ಹತ್ತಿರವಾಗಿ ಗೊತ್ತಿರ್ತಕ್ಕಂತ ಹಲವಾರು ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ದೂರವಾಣಿ ಮೂಲಕನೂ ಕೂಡ ದೇವೇಗೌಡ ಸಾಹೇಬ್ರ ಕಡೆ ಹೇಳ್ತಿದ್ಮೇಲೆ ಅದನ್ನ ಫಾಲೋ ಅಪ್ ಮಾಡಿ ತುಂಬಾ ಜನ ಕುಟುಂಬಗಳಿಗೆ ಸಹಾಯ ಮಾಡಿದ್ದಾರೆ. ಓಕೆ. ಬಟ್ ಮನೆ ಒಳಗಾದ್ರೂ ಈ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ರ ಸರ್? ಒಳಗಡೆ ಆದ್ರೂ ಒಳ್ಳೇದಾಗ್ಲಿ ಅಷ್ಟೇ ಅಂತ ಹೇಳೋರು. ಕೆಲವನ್ನ ಏನಾದ್ರೂ ಮಿಸ್ಟೇಕ್ಸ್ ಆಗ್ತಾ ಇದ್ರು, ಇದರಿಂದ ಈಗ ತಪ್ಪಾಗ್ಬಹುದು ಅನ್ನೋ ಒಂದು ಸಲಹೆಗಳನ್ನು ಕೂಡ ಹೇಳಿರ್ತಕ್ಕಂಥ ದಿನಗಳು ಇದಾವೆ ಸರ್. ನಿಮಗೆ ವೈಯಕ್ತಿಕವಾಗಿ ಏನಾದ್ರೂ ಸಲಹೆ ಸೂಚನೆಗಳಾಗಿರ್ಬೋದು? ಅದನ್ನ ಸರ್ ಅವರ ಆಶೀರ್ವಾದ ಮರಿಕ್ ಸಾಧ್ಯ ಇಲ್ಲ. ಯಾವಾಗ್ಲೂ ಕೂಡ ಅಯ್ಯೋ ನಮ್ಗೆ ಚೆನ್ನಾಗಿ ನೀವು ಸೇವೆ ಮಾಡ್ತಿದ್ದೀರಪ್ಪ, ಒಳ್ಳೇದಾಗ್ಲಿ, ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಇದೇ ರೀತಿ ಜನರ ಸೇವೆನ ಮಾಡ್ಕೊಂಡು ಹೋಗಿ ಅಂತ ಆಶೀರ್ವಾದ ಯಾವಾಗ್ಲೂ ಮಾಡೋರು ಸರ್. ನಾವು ಕೂಡ ಎಲ್ಲಾ ಸಂದರ್ಭಗಳಲ್ಲಿ ಹೋಗಿ ಅವರ ಆಶೀರ್ವಾದವನ್ನು ಪಡೆದೆ ಒಂದು ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭ ಇರೋದು, ಸಲ್ಲಿಸಿದ ನಂತರ ಇರ್ಬೋದು, ಅವ್ರು ಹೋಗಿ ಒಂದು ಆಶೀರ್ವಾದ ಮಾಡ್ಕೊಂಡ್ರೆ ಏನೋ ಒಂಥರ ನಮ್ಗೆ ಒಂದು ಇನ್ಸ್ಪಿರೇಷನ್, ಆತ್ಮಸ್ಥೈರ್ಯ ಸಿಗ್ತಕ್ಕಂಥ ಒಂದು ಭಾವನೆಗಳಿತ್ತು ಸರ್. ನಾನು ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರಂತೆ ಸರ್, ನಾನು ಮೊದಲೇ ಕಣ್ ಮುಚ್ಚಬೇಕು, ಆ ತರ ಎಲ್ಲ ಮಾತಾಡ್ತಾ ಇದ್ರಂತೆ ಸರ್. ಅಂದ್ರೆ ಅವರು ದೇವೇಗೌಡರ ಮೇಲೆ ಅಷ್ಟು ಪ್ರೀತಿ ಅವ್ರಿಗೆ. ಅಯ್ಯೋ ಅವ್ರು ಅದನ್ನೇ ಹೇಳಿದ್ನಲ್ಲ ಸರ್, ಈ ಪ್ರಪಂಚದಲ್ಲಿ ಆ ದಾಂಪತ್ಯ ಜೋಡಿಗೆ ಸರಿ ಸಮಾನವಾದಂತದನ್ನ ನಾವು ನೋಡ್ಲಿಕ್ಕಾಗಲ್ಲ, ಹೋಲಿಕೆ ಮಾಡ್ಲಿಕ್ಕಾಗಲ್ಲ ಸರ್, ಇಷ್ಟೇ ಹೇಳ್ಬೋದು. ನಿಜ ಸರ್. ಇದಕ್ಕಿಂತ ನಾನು ಇನ್ನೇನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಅವರ ನೋವಿನಿಂದ ಬಾರಿ ನಮ್ಗೆ ಅವರ ಸಾವಿನಿಂದ ತುಂಬಾ ದುಃಖ ಆಗಿದೆ ಸರ್. ಅವರು
ಮುಂದೆ ಈ ಭೂಮಿ ಮೇಲೆ ಹುಟ್ಟು ಬರ್ಲಿ. ಅವರ ಸಂಸ್ಕಾರ ಸದ್ಭಾವನೆಗಳು ಸರ್ ಈ ಭೂಮಿ ಇರೋ ತನಕನೂ ಕೂಡ ನೆನಪಿಸುತ್ತೆ ಸರ್ ಈ ಸಮಾಜ. ನಿಜ ನಿಜ ಸರ್, ನಿಜ ಸರ್. ಆಮೇಲೆ ನಿನ್ನೆ ನೀವು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಹೋಗಿ ಡೈರೆಕ್ಟಾಗಿ ನೋಡಿ ಹೇಗಿದ್ರು ಸರ್? 2 ಬಾರಿ ಹೋದೆ ಸರ್. ಒಂದು ಮೊದಲು ನಿನ್ನೆ ಬೆಳಿಗ್ಗೆ ಏನೋ ಸ್ವಲ್ಪ ಕಣ್ಣು ತೆರೆದಿದ್ರು ಅಂತ ಅಂದ್ರು ಸರ್. ಆಮೇಲೆ ಸ್ವಂತವಾಗಿ ಉಸಿರಾಟ ಆಗ್ತಿದೆ ಅನ್ನೋದಿದ್ರು ಒಂದ್ಸಲ ಹೋಗಿದ್ದೆ. ಪುನಃ ಎಗೈನ್ ಇನ್ನೊಂದ್ಸಲ ಹೋದೆ. ಆದ್ರೆ ಉಸಿರಾಟದ ಒಂದು ಒತ್ತಡದಲ್ಲಿ ಉಸಿರಾಟ ಮಾಡ್ತಿದ್ರು. ಅಲ್ಲಿ ಡಾಕ್ಟರ್ಸ್ ಮಾಹಿತಿ ಪ್ರಕಾರ ಅವರ ಹಾರ್ಟು, ಕಿಡ್ನಿ ಮತ್ತು ಲಿವರ್ ತುಂಬಾ ಚೆನ್ನಾಗಿದೆ. ಆ ಉಸಿರಾಟದ್ದೊಂದು ತುಂಬಾ ಸಮಸ್ಯೆ ಆಗ್ತಿದೆ ಅನ್ನೋ ಮಾಹಿತಿನ ಡಾಕ್ಟರ್ಸ್ ಎಲ್ಲ ಡಿಸ್ಕಷನ್ ಮಾಡ್ತಿದ್ರು. ಅದಾದ್ಮೇಲೆ ಅವರ ಮೊದಲಿನ ದಿನಗಳ ಬಗ್ಗೆ ನಮ್ಮ ಬಾಲಕೃಷ್ಣೇಗೌಡರು ಅವ್ರ ಮಗ ಕುಮಾರಣ್ಣವರು, ರೇವಣ್ಣವರು ಅವರೆಲ್ಲ ಸಿಸ್ಟರ್ಸು ಒತ್ತಿಗೆ ನಮ್ಮ ಅತ್ತಿಗೆ ಅವರೆಲ್ಲ ಸ್ವಲ್ಪ ಅಲ್ಲೆಲ್ಲ ಮಾತಾಡ್ಕೊಂಡು ಒಂದು ಇದು ಮಾಡ್ತಿದ್ರು. ದೇವೇಗೌಡರು ಸಾಹೇಬರು ಬಂದಾಗ್ಲಂತೂ ಅವರು ಸುಮಾರು 10 ನಿಮಿಷ ಯಾರತಲ್ಲೂ ಮಾತಾಡ್ಲಿಲ್ಲ. ಆಮೇಲೆ ನಮ್ಮ ಅತ್ತಿಗೆ ಡಾಕ್ಟರ್ ಹಂಸೆ ಅವ್ರು ಬಂದವ್ರಿಗೆ ಅವರು ಸಮಾಧಾನ ಪಡಿಸ್ತಾನ ಅವರು ಆ ಕಡೆ ಹೋಗಿ ಒಂದು ರೀತಿ ಯಾತನೆಯನ್ನ ಮಾಡದಂತ ಒಂದು ಸಂದರ್ಭ. ನಿನ್ನೆ ಇಡೀ ದಿನ ಅಂದ್ರೆ ದೇವೇಗೌಡರು ಅಲ್ಲೇ ಇದ್ರ ಸರ್ ಆಸ್ಪತ್ರೆಯಲ್ಲಿ? ಸರ್ ಸಾಹೇಬ್ರು ನಿನ್ನೆ ಆಕ್ಚುಲಿ ಸರ್ ಡಯಾಲಿಸಿಸ್ ಇಲ್ಲಿದ್ರು, ಮನೆಯಲ್ಲೇ ಅವ್ರಿಗೆ ಮಾಡ್ತಾರೆ ಸರ್ ವೀಕ್ಲಿ. ಅವ್ರೇನಾಗಿದೆ ಟಿವಿನಲ್ಲಿ ಬಂದ್ಬಿಟ್ಟಿದೆ ಸರ್. ಬಂದ ತಕ್ಷಣನೇ ಅದ್ ಮುಗಿದ ತಕ್ಷಣನೇ ಇನ್ನೇನ್ ಇಲ್ವೇ ಇಲ್ಲ, ಇಮಿಡಿಯೇಟ್ ಆಗಿ ಬಂದೇ ಬಿಟ್ರು ದೊಡ್ಡ ಸಾಹೇಬ್ರು. ಅಯ್ಯೋ ಬಂದೇ ಬಿಟ್ರು ಮನೆಯಿಂದ ಡೈರೆಕ್ಟ್ ಆಗಿ. ನನಗೆ ತಿಳಿದಿರೋಂಗೆ 6:45 7 ಗಂಟೆಗೆ ಬಂದಂಗ ಅನ್ಸುತ್ತೆ ಸರ್. 7 ಗಂಟೆ 6:45 ಸರ್. ಪಾಪ ನಿನ್ನೆ ದೇವೇಗೌಡರು ಬೆಳಗ್ಗೆ ಅದೇ ಆರೋಗ್ಯ ತೀರಾ ಹದಗೆಟ್ಬಿಟ್ಟಿದೆ ಅಂತ ಗೊತ್ತಾಗಿ ಉಪಹಾರನೂ ಇಲ್ಲ, ಮಧ್ಯಾಹ್ನ ಊಟನೂ ಇಲ್ವಂತೆ ನೋಡಿ ಸರ್. ಹೌದು ಸರ್, ಹೌದು. ಅವರಲ್ಲಿ ದೊಡ್ಡ ಶಕ್ತಿ ಅಲ್ಲ ಸರ್ ದೇವೇಗೌಡರಿಗೆ. ಪ್ರತಿಯೊಬ್ಬರನ್ನು ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಈ ಪದ ಬಳಸ್ತಾ ಇದ್ದಾರೆ ಸರ್. ದೇವೇಗೌಡರು ಶಕ್ತಿ ಅಂದ್ರೇನೆ ಅವರ ಪತ್ನಿ ಚೆನ್ನಮ್ಮ ಅಂತ. ಖಂಡಿತ ಸರ್. ಯಾಕೆಂದ್ರೆ 6 ದಶಕಗಳ ಕಾಲ ಸರ್ ದೇವೇಗೌಡರು ಸಾಹೇಬರ ಕಷ್ಟ, ಒಂದು ಸುಖ ದುಃಖಗಳ ಮಧ್ಯೆ ಚೆನ್ನಮ್ಮ ಅವರ ಒಂದು ಆತ್ಮಸ್ಥೈರ್ಯ ನೀಡತಕ್ಕಂತ ಒಂದು ಶಕ್ತಿನ ಬೆಲೆ ಕಟ್ಲಿಕ್ಕೆ ಆಗಲ್ಲ ಸರ್. ನಿಜ ಸರ್, ನಿಜ ನಿಜ ನಿಜ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಮಾತನಾಡಿದ. ನಮಸ್ಕಾರ.